ಹಿಡಿದು ಮೆಟ್ಲೆ ಹೊಡಿಬೇಕು ಅವ್ರನ್ನ. ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ. ಹೇಳ್ಯಾರ ನಾನೇ ಹೇಳ್ಬೇಕು ಆ ಸುಳಿ ಮಕ್ಕಳಿಗೆ, ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಮೆಟ್ನ ಹೊಡಿತೀನಿ, ನಾನೇ ಮೆಟ್ನ ಹೊಡಿಬೇಕು ಆ ಸು ಮಕ್ಕಳು ಅಂತ ಹೇಳ್ಬಿಟ್ಟು ಒಬ್ಬ ಕಾವಿದಾರಿ ಕನ್ನೇರಿ ಮಠದ ಸ್ವಾಮೀಜಿ ಅನ್ಸ್ಕೊಂಡಿರೋರು ಅವರು ಹೇಳಿದ್ದು ಯಾರಿಗೆ? ಕಾವಿ ತೊಟ್ಟಂತಹ ಹಿಂದೂ ಧರ್ಮ ಮತ್ತು ಲಿಂಗಾಯತ ಧರ್ಮವನ್ನು ಪ್ರತಿಪಾದನೆ ಮಾಡುವಂಥವರಿಗೆ ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತಾರಲ್ಲ. ಹಿಂದೂ ಧರ್ಮ ಅಪಾಯ ಯಾರಿಂದ ಇದೆ? ಮುಸಲ್ಮಾನರಿಂದ ಇದೆಯಾ? ಕ್ರೈಸ್ತರಿಂದ ಇದೆಯಾ? ಬೌದ್ಧರಿಂದ ಇದೆಯಾ? ಜೈನರಿಂದ ಇದೆಯಾ? ಸಿಖ್ಖರಿಂದ ಇದೆಯಾ? ಪಾರ್ಸಿಗಳಿಂದ ಇದೆಯಾ? ಹಿಂದೂ ಧರ್ಮ ಅಪಾಯದಲ್ಲಿರುವುದು, ಹಿಂದೂ ಧರ್ಮ ಕೆಳಮಟ್ಟಕ್ಕೆ ಹೋಗ್ತಾ ಇರುವುದು, ಹಿಂದೂ ಧರ್ಮದಲ್ಲಿ ವಿಭಜನೆ ಮಾಡ್ತಾ ಇರುವುದು ಇದೇ ಕಾವಿದಾರಿಗಳಿಂದ. ಇದೇ ಕನ್ನೇರಿ ಮಠದ ಸ್ವಾಮೀಜಿ ಅಂತೇಳಿ ಇವತ್ತು ಸುದ್ದಿನಲ್ಲಿದ್ದಾರೆ. ಇವತ್ತು ವಿಜಯಪುರಕ್ಕೆ ನಿರ್ಬಂಧ ಅಂತ ಹೇಳುವಂತಹ ವಿಚಾರ ಇವತ್ತು ಸುದ್ದಿ ಇದೆಯಲ್ಲ, ಇದೇ ಕಾವಿದಾರಿಗಳು ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಮಾತನಾಡ್ತಾರೆ. ನಮ್ಮ ಸಿಂಹದ ಬೋನಿನಲ್ಲಿ ಸಾವರ್ಕರ್ ಅವರು ಸಿಂಹದ ಬಾಯಿಯಲ್ಲಿ ಕೈ ಹಾಕಿದ್ರು ಅಂತ ಹೇಳುವಂಥ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಹೇಳ್ತಾರೆ ಹಿಂದೂ ಧರ್ಮ ಅಪಾಯದಲ್ಲಿದೆ. ಯಾರ ವಿರುದ್ಧ ಮಾತನಾಡ್ತಾ ಇದ್ದೀರಿ? ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾರೆ ಕನ್ನೇರಿ ಮಠದ ಸ್ವಾಮೀಜಿಗಳು. ಬದಲಾವಣೆ ಆಗಬೇಕಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ಧರ್ಮವನ್ನು ನಾಶ ಮಾಡೋದಕ್ಕೆ ಪಿತೂರಿ ಮಾಡ್ತಾ ಇದ್ದಾರಂತೆ. ಮುಂದುವರೆದವರು ಹೇಳ್ತಾರೆ, ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಹೇಳ್ತಾರೆ, ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಹೇಳುವಂತಹ ವಿಚಾರ ಇಲ್ಲಿ ಧರ್ಮಸ್ಥಳದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸ್ಕ್ರಿಪ್ಟೆಡ್ ಅಂತೆ, ಒಂದು ತಂಡ ಕೆಲಸ ಮಾಡ್ತಾ ಇದೆಯಂತೆ. ಅರೆ, ಸ್ವಲ್ಪನಾದರೂ ಪರಿಜ್ಞಾನ ಅನ್ನೋದಿದ್ದಿದ್ರೆ ಆ ಹೆಣ್ಮಗಳು ಆ ರೀತಿ ಮಾತಾಡ್ತಿದ್ರ? ಇವತ್ತು ರಿಪಬ್ಲಿಕ್ ಕನ್ನಡ ಏನು ಮಾಡ್ತಾ ಇದೆ? ಸತ್ಯವನ್ನು ಹೊರಗಡೆ ತರ್ತಾ ಇದ್ದಾರಂತೆ. ಯಾವ ಸತ್ಯವನ್ನು ಹೊರಗಡೆ ತರ್ತಾ ಇದ್ದೀರಿ? ಅಲ್ಲಿ ಕುತ್ಕೊಂಡು ಮಾತನಾಡಿಸ್ತಾ ಇದ್ದಾರಲ್ಲ ಇವರು, ಒಬ್ಬರಿಗಾದ್ರೂ ಬದ್ಧತೆ ಇದೆಯಾ? ಇವ್ರು ಹೇಳ್ತಾ ಇದ್ದಾರಲ್ಲ, ಕನ್ನೇರಿ ಮಠದ ಕಾವಿ ಧರಿಸಿಕೊಂಡು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತಿರಲ್ಲ. ಯಾವತ್ತಾದ್ರೂ ಕನ್ನೇರಿ ಮಠದ ಸ್ವಾಮೀಜಿಗಳು ಹಿಂದೂ ಧರ್ಮದ ರಕ್ಷಣೆ ಮಾಡ್ತಾರಲ್ಲ, ಆ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ, 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ದಿವಸನಾದ್ರೂ ಬಾಯಿ ತೆಗೆದು ಮಾತಾಡಿದಾರ ಇವರು? ಒಂದು ದಿವಸನಾದ್ರೂ ಮಾತಾಡಿದಾರ? ಆ ಹೆಣ್ಣುಮಗಳು ಬಿಡಿ, ಆನೆ ಮಾಹುತನ ಕೇಸ್ ಬಗ್ಗೆ ಮಾತಾಡಿದಾರ? ವೇದವಲ್ಲಿ ಪದ್ಮಲತಾ ಬಗ್ಗೆ ಮಾತಾಡಿದಾರ? ಈಗ ನೂರಾರು ಬುರುಡೆಗಳು ಸಿಗ್ತಾ ಇದ್ದಾವಲ್ಲ, ಅವೆಲ್ಲ ಯಾರದ್ರಿ? ಹಿಂದೂಗಳದಲ್ವಾ? ಯಾಕೆ ಅವರೆಲ್ಲ ಹಿಂದೂಗಳಲ್ವಾ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಹಿಂದೂ ಧರ್ಮವನ್ನು ಬಳಸ್ಕೊಂಡು ಜೀವನ ಮಾಡುವಂತಹ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ಒಬ್ಬ ಹಿಂದೂ ಇಡೀ ಭಾರತ ದೇಶದಲ್ಲಿರುವಂತಹ 100% ಹಿಂದೂಗಳು, ನಾವೆಲ್ಲ ಹಿಂದೂಗಳೇ ಅಂತ ಹೋಗ್ಬೇಕಲ್ವಾ? ಆ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಇದೇ ಕನ್ನೇರಿ ಮಠದ ಸ್ವಾಮೀಜಿಯವರು RSSನಲ್ಲಿ ಅವರೇನು ಭಾಗವಹಿಸಿರುವಂತಹ ಫೋಟೋಗಳನ್ನು ನೋಡಿದ್ದೇವೆ. ಇವರು ಭಾರತೀಯ ಜನತಾ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಮಾತುಗಳನ್ನು ನೋಡ್ತಾ ಇದ್ದೀವಿ. ಒಬ್ಬ ಕಾವಿದಾರಿಯಾಗಿ ಎಲ್ಲ ಹಿಂದೂಗಳನ್ನು ಸಮಾನವಾಗಿ ಕಾಣಬೇಕಲ್ಲ, ಇವ್ರು ಮಾಡ್ತಾ ಇರೋದೇನು? ಅಂದರೆ ಈ ಕಾವಿದಾರಿ ಸ್ವಾಮೀಜಿ ಅನ್ನಿಸ್ಕೊಂಡಿರೋವಂಥ ವ್ಯಕ್ತಿ ಇಲ್ಲಿ ರಾಜಕೀಯವನ್ನು ತಗೊಂಡು ಬಂದು ಇಲ್ಲಿ ಹಿಂದೂಗಳನ್ನೇ ಹೊಡೆಯುವಂಥ ಕೆಲಸ ಮಾಡ್ತಾ ಇಲ್ವಾ? ನನ್ನ ಅಕ್ಷರ ಮೀಡಿಯಾದ ಪ್ರತಿಪಾದನೆ ಇಷ್ಟೇ. ನಾನು ಹುಟ್ಟಿರುವುದು ಹಿಂದೂ ಧರ್ಮದಲ್ಲಿ, ನನ್ನ ಧರ್ಮ ಹಿಂದೂ. ನನ್ನ ಹಿಂದೂ ಧರ್ಮವನ್ನು ನೀವು ರಾಜಕೀಯಕ್ಕೆ ಬಳಸ್ಕೊಂಡು ಹಿಂದೂ ಧರ್ಮವನ್ನು 35% ಇಳಿಸಿದಿರಿ. ಇವತ್ತು ಯಾತಕ್ಕೆ ಕನ್ನೇರಿ ಮಠದ ಸ್ವಾಮೀಜಿಯವ್ರನ್ನ MB ಪಾಟೀಲ್ ಮಾತಾಡ್ತಾರೆ? ಯಾಕೆ ಮಾತಾಡ್ತಾರೆ ಅಂತಂದ್ರೆ, ಕನ್ನೇರಿ ಮಠದ ಸ್ವಾಮೀಜಿಯವರು ಭಾರತೀಯ ಜನತಾ ಪಕ್ಷ ಮತ್ತು RSS ಜೊತೆಲಿ ಅವರು ಸಂಪರ್ಕ ಹೊಂದಿದ್ದಾರೆ, ಅವರನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದಾಗ ಎಲ್ಲ BJP ಪಕ್ಷವನ್ನು ಹೊರತುಪಡಿಸಿ ಬೇರೆಲ್ಲ ಪಕ್ಷಗಳು ಕನ್ನೇರಿ ಮಠದ ಸ್ವಾಮೀಜಿಯವ್ರನ್ನ ವಿರೋಧ ಮಾಡ್ತಾರೆ. ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಈ ವ್ಯಕ್ತಿ BJPಗೆ ವೋಟ್ ಹಾಕಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಇವತ್ತು RSS ನಿನ್ನೆ ಒಂದು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತ ಪತ್ರಿಕೆಯಲ್ಲಿ ಸುದ್ದಿ ಬಂದಿದೆ. ಕರ್ನಾಟಕದ BJP ನಾಯಕರುಗಳಿಗೆ ನಿಮಗೆ ಯಾಕೆ ನಮ್ಮ ಕತೆ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತೇಳಿ ಏನು RSS ಏನೋ ಕೊಟ್ಟಿದೆ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಬಂದಿರೋದು ನೋಡಿದ್ವಿ. ಈ ಕೆಲಸ RSS ಮೊದಲೇ ಮಾಡಬೇಕಾಗಿತ್ತಲ್ಲ, BJP ಜೊತೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಮಾಡಬೇಕಾಗಿತ್ತಲ್ಲ. ಈಗಲೂ ಕಾಲ ಮಿಂಚಿಲ್ಲಲ್ಲ, 100 ವರ್ಷ ಆಗಿದೆಯಲ್ಲ. ಈಗಲಾದರೂ ರಾಜಕೀಯ ಪಕ್ಷದ ಸೋಂಕಿನಿಂದ ಹೊರಗಡೆ ಬನ್ನಿ, ಸಂಗತಿಯಿಂದ ಹೊರಗಡೆ ಬನ್ನಿ. ಯಾತಕ್ಕೆ ಬರ್ತಾ ಇಲ್ಲ? ನಿಮ್ಮ ಗುರಿ ಏನಾಗಿದೆ? ಮಾತಾಡ್ತಾರೆ.
ನೀವು RSSನವರು ಎಲ್ಲಿಯವರೆಗೂ BJP ಜೊತೆ ಸಮರ್ಥನೆ ಮಾಡ್ಕೊಂಡು ನಿಂತ್ಕೊಂತೀರೋ, ಯಾವತ್ತು BJP ಪಕ್ಷದ ಓಟ್ ಕೇಳ್ತೀರೋ, ಯಾವತ್ತು BJP ಪಕ್ಷದ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರೋ, ಅಲ್ಲಿಯವರೆಗೂ ಕಾಂಗ್ರೆಸ್ನವರಾಗಿರ್ಲಿ, ಮತ್ತೊಬ್ಬರಾಗಲಿ, DMK ಆಗಲಿ, TMC ಆಗಲಿ, ಇಡೀ ದೇಶದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ನಿಮ್ಮನ್ನು ದೂಷಣೆ ಮಾಡುತ್ತೆ, ನಿಮ್ಮನ್ನು ವಿರೋಧ ಮಾಡುತ್ತೆ. ಅಲ್ಲಿಗೆ ಹಿಂದೂ ಧರ್ಮವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಆಯ್ತಲ್ವಾ? ಈ ವಿಚಾರಗಳು ಚರ್ಚೆ ಆಗ್ಬೇಕ್ರಿ. ನೀವು ಕುತ್ಕೊಂಡು ಏನೇನೋ ಚರ್ಚೆ ಮಾಡೋದಲ್ಲ. ಸ್ಯಾಟಲೈಟ್ ಚಾನಲ್ಗಳಲ್ಲಿ ನಿಮ್ಮ TRP, ನಿಮ್ಮ ಕಮರ್ಷಿಯಲ್ಗೋಸ್ಕರವಾಗಿ ಏನೇನೋ ಮಾತಾಡೋದಲ್ಲ. ನೀವು ಮಾತನಾಡಬೇಕಾಗಿರೋದು ಇದನ್ನ, ಒಂದು ಪರಮ ಪವಿತ್ರವಾದಂತಹ ಹಿಂದೂ ಧರ್ಮವನ್ನ ನೀವು ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೋಸ್ಕರವಾಗಿ ಧರ್ಮವನ್ನ ಬಳಸ್ಕೊಳ್ತಾ ಇದ್ದೀರಲ್ಲ, ಇದು ತಪ್ಪಲ್ವಾ? ಕನ್ನೇರಿ ಮಠದ ಸ್ವಾಮೀಜಿ ಬೆಟ್ನಲ್ಲಿ ಹೊಡಿತೀನಿ ಅಂತ ಹೇಳಿರುವಂತಹ ವಿಚಾರ, ಇನ್ನೊಂದು ಶಬ್ದ ಬಳಸ್ಕೊಂಡು ಆಡು ಭಾಷೆ ಅಂತ ಹೇಳುವಂತಹ ವಿಚಾರ, ಇದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಜನರು ಇವರು ಹಿಂದೂಗಳು ಅಪಾಯದಲ್ಲಿದ್ದಾರೆ. ಯಾವುದ್ರಿ ಅಂತಾರಾಷ್ಟ್ರೀಯ ಪಿತೂರಿ ನಡೀತಾ ಇದೆ? ಇವ್ರು ಹೇಳ್ತಾರಲ್ಲ, ಕನ್ನೇರಿ ಮಠದ ಸ್ವಾಮೀಜಿ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಹೇಳ್ತಾರಲ್ಲ, ಸೌಜನ್ಯ ವಿಚಾರದಲ್ಲಿ ಹೇಳ್ತಾರಲ್ಲ, ವಿದೇಶದಿಂದ ಹಣ ಬರ್ತಾ ಇದೆಯಂತೆ, ವಿದೇಶದ ಶಕ್ತಿಗಳು ಬರ್ತಾ ಇರೋದು. ಯಾರು ಮಾಡ್ತಾ ಇದ್ದಾರೆ? ಬೊಂಬಡ ಹೊಡೆದ್ರಲ್ಲ ವಿದೇಶಗಳಿಂದ ಯೂಟ್ಯೂಬರ್ಸ್ಗೆ. ಅದರಲ್ಲಿ ಕನ್ನೇರಿ ಮಠದ ಸ್ವಾಮೀಜಿ ಹೇಳ್ತಾರೆ, ಮನುಷ್ಯ ಯೂಟ್ಯೂಬರ್ಸಿಂದ ಇವತ್ತು ಸುಳ್ಳು ಸುದ್ದಿಗಳು ಬರ್ತಾ ಇದ್ದಾವಂತೆ. ಅರೇ ಕನ್ನೇರಿ ಮಠದ ಸ್ವಾಮೀಜಿಗಳೇ, ನೀವು ಕುತ್ಕೊಂಡಿದ್ದೀರಲ್ಲ, ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡಿದ್ದೀರಲ್ಲ, ಅಲ್ಲಿ ಉತ್ಪಾದನೆ ಆಗುವಂಥ ಎಷ್ಟು ಸುಳ್ಳುಗಳಿದ್ದಾರೆ, ಎಷ್ಟು ಸುಳ್ಳುಗಳ ಫ್ಯಾಕ್ಟ್ರಿಗಳನ್ನು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸ್ಯಾಟಲೈಟ್ ಚಾನಲ್ಗಳು. ರಿಪಬ್ಲಿಕ್ ಕನ್ನಡ ಆಗಿರ್ಬೋದು, ಪವರ್ TV ಇರ್ಬೋದು, ಪಬ್ಲಿಕ್ TV ಇರ್ಬೋದು, ಸುವರ್ಣ ಆಗಿರ್ಬೋದು, ಇವರೆಲ್ಲ ಎಷ್ಟು ಸುಳ್ಳುಗಳನ್ನು ಬಿತ್ತುತ್ತಾ ಇದ್ದಾರೆ. ಇವರು ಹೇಳ್ತಾರೆ ಯೂಟ್ಯೂಬರ್ಸ್ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ. ಇವರೆಲ್ಲರೂ ಸಹ ಕೇಸರಿ ತೊಟ್ಟು ಇವರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಾರಂತೆ. ಇವರ ಮಾತುಗಳನ್ನು ಕೇಳಬೇಕಂತೆ. ಒಂದು ಚೂರಾದರೂ ನಾನು ಏನು ಮಾತನಾಡ್ತಾ ಇದ್ದೀನಿ ಅನ್ನೋದು ಬೇಡವಾ? ಸ್ವತಂತ್ರವಾಗಿ ಯೂಟ್ಯೂಬರ್ಸು ಇರುವಂತಹ ವಿಚಾರಗಳನ್ನು ತಲುಪಿಸ್ತಾ ಇದ್ದಾರಲ್ಲ, ಅದು ತಡ್ಕೊಳಕ್ಕಾಗ್ತಾ ಇಲ್ಲ ಇವರಿಗೆ. ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾರೆ, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತಾರೆ. ಹಿಂದೂ ಧರ್ಮವನ್ನು ಬಳಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಇವರು? ಧರ್ಮವನ್ನು ಉಳಿಯುವಂತಹ ಕೆಲಸ ಮುಸಲ್ಮಾನರು ಮಾಡ್ತಾ ಇಲ್ಲ, ಕ್ರೈಸ್ತರು ಮಾಡ್ತಾ ಇಲ್ಲ, ಜೈನರು ಮಾಡ್ತಾ ಇಲ್ಲ, ಬೌದ್ಧರು ಮಾಡ್ತಾ ಇಲ್ಲ. ಮಾಡ್ತಾ ಇರುವವರು ಇಂತಹ ಕಾವಿದಾರಿಗಳಿಂದಲೇ ಇವತ್ತು ಹಿಂದೂ ಧರ್ಮ ಛಿದ್ರ ಆಗ್ತಾ ಇರುವಂಥದ್ದು, ಓಟಿನ ಲೆಕ್ಕದಲ್ಲಿ ಡಿವೈಡ್ ಆಗ್ತಾ ಇರುವಂಥದ್ದು. ಯಾತಕ್ಕೆ? ಇವರ ಸ್ವಲಾಭಕ್ಕೋಸ್ಕರವಾಗಿ. ಒಂದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಕೊಪ್ಪಳದಲ್ಲಿ ಆಯ್ತಲ್ಲ, ದಾನಮ್ಮನ ಕೇಸ್ ಆಯ್ತಲ್ಲ, ಏನಾದರೂ ಮಾತಾಡಿದ್ರ ಇವರು? ಬೀದರ್ನಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯ್ತಲ್ಲ, ಮಾತಾಡಿದ್ರ ಇವರು? ಯಾವುದೂ ಮಾತಾಡೋದಲ್ಲ. ಸತ್ತಿರೋರೆಲ್ಲ ಹಿಂದೂಗಳಲ್ವ ಇವರು ಕೇಸರಿ ಹಾಕ್ಕೊಂಡು ಕಾವಿ ತೊಟ್ಕೊಂಡು ಇವರು RSS ಅಲ್ಲಿ ಭಾಗವಹಿಸ್ತಾರೆ, BJPನ ಸಮರ್ಥನೆ ಮಾಡ್ಕೊಳ್ತಾರೆ. ಇವರನ್ನ ಎಲ್ಲರೂ ಒಪ್ಪಬೇಕು, ಇವರ ಮಾತುಗಳನ್ನು ಒಪ್ಪಬೇಕು. ಯಾರು ಒಪ್ಪುತ್ತಾರೆ? ಷಡ್ಯಂತ್ರ ಅಂತೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್ ಹೇಳ್ತಾರೆ, ಷಡ್ಯಂತ್ರ ಅಂತೆ, ಎಲ್ಲವನ್ನು ಹೊರಗಡೆ ತರ್ತಾರಂತೆ. ಇವತ್ತು ನೂರಾರು ಬುರುಡೆಗಳು ಸಿಗ್ತಾ ಇದಾವಲ್ಲ, ಚಿನ್ನಯ್ಯನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಒಂದು ಸುದ್ದಿನಾದ್ರೂ ಪ್ರಸಾರ ಮಾಡಿದ್ದೀರಾ? ಒಂದು ಸುದ್ದಿರಾದು? ಅರೆ ಮಹಾಬಲೇಶ್ವರ ಶೆಟ್ಟರ್ನ ಕರ್ಕೊಂಡು ಬರ್ತಾರೆ, ಅವನ ಯಾರ ಕೀರ್ತಿನ ಕರ್ಕೊಂಡು ಬರ್ತಾರೆ, ವಸಂತ್ ಗಿಳಿಯಾರನ್ನ ಕರ್ಕೊಂಡು ಬರ್ತಾರೆ. ಬೇರೆ ಯಾರು ಸಿಗೋದೇ ಇಲ್ವಾ ನಿಮಗೆ? ಸತ್ಯ ಬೇಕಾಗಿಲ್ಲ ಅಲ್ಲ? ಯಾರನ್ನ ರಕ್ಷಣೆ ಮಾಡೋದಕ್ಕೆ, ಜೀವನ ಮಾಡೋದಕ್ಕೋಸ್ಕರವಾಗಿ, ನಿಮ್ಮ ಚಾನಲ್ ಇರುವಂತಹ ಅವ್ರಿಗೆ ಸಂಬಳ ಕೊಡೋದಕ್ಕೋಸ್ಕರವಾಗಿ ಸತ್ಯವನ್ನ ಸಾಯಿಸ್ತಾ ಇದ್ದೀರಿ, ಧರ್ಮವನ್ನ ಬಳಸ್ಕೊಳ್ತಾ ಇದ್ದೀರಿ. ಇದು ನೀವು ಮಾಡ್ತಾ ಇರುವಂಥ ಕೆಲಸ. ಯಾತಕ್ಕೋಸ್ಕರ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ? ಯಾತಕ್ಕೋಸ್ಕರವಾಗಿ? ನಿಜಕ್ಕೂ ಈ ಕನ್ನೇರಿ ಮಠದ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇವರು ಫಸ್ಟ್ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ದಯಮಾಡಿ ಹೇಳ್ತೇನೆ, ಈ ಕಾವಿದಾರಿಗಳಿಗೆ ನಿಮಗೆ ಸಾಧ್ಯ ಆದರೆ ಪ್ರಾಮಾಣಿಕವಾಗಿ ರಾಜಕೀಯ ಪಕ್ಷಗಳ ಸೋಂಕುಗಳನ್ನು ಪಕ್ಕಕ್ಕಿಟ್ಟು ಸಾಧ್ಯ ಆದರೆ ಒಂದು ಸನ್ಮಾರ್ಗದ ಅಡಿಗೆ ಹೋಗುವಂತಕ್ಕೆ ಒಂದಷ್ಟು ಮಾರ್ಗದರ್ಶನ ಕೊಡುವಂತಹ ಕೆಲಸ ಮಾಡಿ. ಈ ರೀತಿ ಬೆಂಕಿ ಹಚ್ಚುವಂಥ ಕೆಲಸ ಯಾರ ವಿರುದ್ಧ ಮಾತನಾಡ್ತಾ ಇದ್ದೀರಿ? ಈ ರೀತಿ ಬೆಂಕಿ ಹಚ್ಚುವಂತಹ ಕೆಲಸ ನೀವು ಮಾಡ್ಕೊಳ್ತಾ ಹೋದರೆ ಮತ್ತೆ ಯಾರ ಮೇಲೆ ನಂಬಿಕೆ ಇಡಬೇಕು? ಇವರು ಹಿಂದೂ ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಒಂದು ಸಾರಿ ಯೋಚನೆ ಮಾಡಿ. ನಾನು ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳ್ತಾ ಇದ್ದೀನಿ, ತಪ್ಪು ದಾರಿಗೆ ಹೋಗ್ತಾ ಇರುವವರು ಸರಿದಾರಿಗೆ ಬನ್ನಿ ಅನ್ನೋದೇ ನಿಮ್ಮ ಅಕ್ಷರ ಮೀಡಿಯಾದ ಮೊದಲನೇ ಮಾತುಗಳು ಹೇಳ್ತಾ ಇರುವಂಥದ್ದು.
ಫಸ್ಟ್ ನಮ್ಮ ಮಾತೇ ಇಷ್ಟು, ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ. ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಂಡು ಹಿಂದೂ ಧರ್ಮವನ್ನು ಡಿವೈಡ್ ಮಾಡ್ತಾ ಇದ್ದೀರಿ. ನೀವು ನಿಜವಾದಂತಹ ಹಿಂದೂ ಆಗಿದ್ರೆ, ಈ ಏನು ದೇಶದಲ್ಲಿರುವಂಥ ಪ್ರತಿಯೊಬ್ಬನು ನಾನು ನಿಜವಾದಂತಹ ಹಿಂದೂ, ನನ್ನ ಧರ್ಮ ಶ್ರೇಷ್ಠ ಅನ್ನೋದಾದರೆ ಮೊದಲು ಈ ರಾಜಕೀಯ ಪಕ್ಷಗಳದಿಂದ ಹಿಂದೂ ಧರ್ಮವನ್ನು ಹೊರಗಡೆ ತಗೊಂಡು ಬನ್ನಿ. ಈ ಕಾವಿದಾರಿಗಳು ರಾಜಕೀಯ ಪಕ್ಷಗಳ ಜೊತೆನಲ್ಲಿ ಲಿಂಕ್ ಮಾಡ್ಕೊಂಡಿದ್ದಾರಲ್ಲ, ಅವರನ್ನು ಫಸ್ಟು ಕಾವಿ ಬಿಚ್ಚೋದಕ್ಕೆ ಹೇಳ್ರಿ. ಹಿಂದೂ ಧರ್ಮವನ್ನು ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ, ಯಾರಿಗೂ ಹಕ್ಕು ಇಲ್ಲ. ಇದು ಇವರು ಮಾಡ್ತಾ ಇರುವಂಥದ್ದು, ಟಾರ್ಗೆಟ್ ಮಾಡುವಂಥದ್ದು. ರಾಜಕಾರಣಿಗಳ ಟೈಪ್ ಮಾತಾಡ್ತಾರೆ, ರಾಜಕಾರಣಿಗಳು ಮಾತನಾಡ್ತಾರಲ್ಲ ಆ ರೀತಿಯಾಗಿ ಈ ಕನ್ನೇರಿ ಸ್ವಾಮೀಜಿ ಮಾತಾಡ್ತಾ ಇರುವಂಥದ್ದು. ಇದನ್ನು ಫಸ್ಟು ಬಿಡಬೇಕು. ಯಾಕೆ ಧರ್ಮ ಇವತ್ತು ಹಿಂದೂ ಧರ್ಮದಲ್ಲಿ ಯಾಕೆ ಡಿವೈಡ್ ಆಗ್ತಾ ಇದೆ ಅಂತಂದರೆ, ಒಬ್ಬ ಕನ್ನೇರಿ ಸ್ವಾಮೀಜಿ ಇವತ್ತು BJP ಸಮರ್ಥಕರು, RSSನ ಸಮರ್ಥಕರು ಅಂತೇಳಿ ಕಾಂಗ್ರೆಸ್ ಪಕ್ಷ ಮಾತಾಡುತ್ತೆ. ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಹಾಗಾದ್ರೆ ಇವ್ರು ಮಾಡಿದ್ದೆಲ್ಲ ಸರಿ, ಇವ್ರು ಹೇಳಿದ್ದೆಲ್ಲ ಸರಿನಾ? ವಿಚಾರ ಮಾಡ್ಬೇಕ್ರಿ. ಸ್ಯಾಟಲೈಟ್ ಚಾನಲ್ಗಳು ಅಷ್ಟೇ ಮಾತನಾಡಬೇಕಾದ್ರೆ, ಸಂದರ್ಶನ ಮಾಡಬೇಕಾದ್ರೆ, ಮತ್ತೊಂದು ಮಾಡಬೇಕಾದ್ರೆ ನಾವೇನು ಮಾತಾಡ್ತಾ ಇದ್ದೀವಿ, ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋದು ವಿಚಾರವನ್ನು ಹೇಳಬೇಕು. ಸುಮ್ಮನೆ ಮಾತಾಡಿ ಕಮರ್ಷಿಯಲ್ಲು, TRP, ನಾವು ಯಾರನ್ನೋ ಓಲೈಸಬೇಕು, ಈ ವಿಚಾರಗಳನ್ನು ಇಟ್ಕೊಂಡು ಯಾಕೆ ಧರ್ಮವನ್ನು ಹೊಡೆಯುವಂತಹ ಕೆಲಸ ಮಾಡ್ತೀರಿ? ಯಾಕೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ವಿಚಾರದಲ್ಲಿ ಯಾಕೆ ದ್ವಂದ್ವವನ್ನು ಉಂಟು ಮಾಡ್ತೀರಿ? ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂಥದ್ದು ಏನು ಗೊತ್ತೇನು? ಒಂದು ಹೆಣ್ಣುಮಗಳಿಗೆ ನ್ಯಾಯ ಕೇಳ್ತಾ ಇರುವಂತಹ ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸುವಂಥದ್ದು, ಯಾವುದೋ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದನ್ನು ಇದನ್ನು ಹೋರಾಟಗಳ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಇದು ಯಾರು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಅನ್ಯಾಯದ ವಿರುದ್ಧ ಇರುತ್ತೆ, ನ್ಯಾಯದ ಪರವಾಗಿರುತ್ತೆ. ಯಾವತ್ತಿಗೂ ಸಹ ದಾರಿ ತಪ್ಪುವಂಥ ಕೆಲಸ ನಾವು ಮಾಡೋದಿಲ್ಲ. ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ಪ್ರಾಮಾಣಿಕವಾಗಿ ಸತ್ಯದ ಪರವಾಗಿ ಧರ್ಮವನ್ನು ಉಳಿಸುವಂತಹ, ರಾಷ್ಟ್ರವನ್ನು ಉಳಿಸುವಂತಹ ರಾಜಕಾರಣಿಗಳ ತಪ್ಪು ನಡೆಗಳನ್ನು, ಮಾಧ್ಯಮಗಳ ತಪ್ಪು ನಡೆಗಳನ್ನು ಹೇಳುವಂತಹ ಕೆಲಸ, ಪ್ರಾಮಾಣಿಕ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮೊದಲಿಂದಲೂ ಮಾಡ್ಕೊಳ್ತಾ ಬರ್ತಾ ಇದೆ. ಇವತ್ತಿಗೂ ಮಾಡುತ್ತೆ, ಮುಂದೆನೂ ಮಾಡುತ್ತೆ. ದಾರಿ ತಪ್ಪೋದಿಲ್ಲ, ಸತ್ಯವನ್ನು ಹೇಳ್ತೇವೆ. ಧರ್ಮದ ವಿಚಾರ ಬಂದಾಗ ಧರ್ಮ, ದೇಶದ ವಿಚಾರ ಬಂದಾಗ ದೇಶ, ಅನ್ಯಾಯದ ವಿಚಾರ ಬಂದಾಗ ಅನ್ಯಾಯಕ್ಕೆ ನ್ಯಾಯ ಸಿಗುವಂತಹ ಕೆಲಸ ಆಗಬೇಕು. ಇಲ್ಲಿ ರಾಜಕೀಯ ಪಕ್ಷಗಳು ಧರ್ಮವನ್ನು ಬಳಸ್ಕೊಳ್ತಾ ಇರೋದ್ರ ಬಗ್ಗೆ ವಿರೋಧ ಇದೆ. ಮಾಧ್ಯಮಗಳು ತನ್ನ ಕರ್ತವ್ಯವನ್ನು ಮರೆತು ಇವತ್ತು ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ದುರ್ಬಳಕೆ ಮಾಡಿಕೊಂಡು ಸ್ವಲಾಭಕ್ಕೋಸ್ಕರವಾಗಿ ಈ ಪತ್ರಿಕೋದ್ಯಮವನ್ನು ಬಳಸ್ಕೊಳ್ತಾ ಇದ್ದಾರಲ್ಲ, ಅದಕ್ಕೆ ನನ್ನ ವಿರೋಧ ಇದೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.